ವೈದ್ಯಕೀಯ ಕ್ಷೇತ್ರದಲ್ಲಿಯೇ ಸಾಕಷ್ಟು ಸಾಧನೆ ಮಾಡಿರುವ ನಾರಾಯಣ ಹೆಲ್ತ್ ಆಸ್ಪತ್ರೆಯು ಈಗ ಮತ್ತೊಂದು ಮಹತ್ವದ ಸಾಧನೆ ಮಾಡಿದೆ. 7 ತಿಂಗಳ ಹೆಣ್ಣು ಮಗುವಿಗೆ ನಾರಾಯಣ ಹೆಲ್ತ್ ಆಸ್ಪತ್ರೆಯಲ್ಲಿ ಯಕೃತ್ತಿನ ಅಂದ್ರೆ ಲಿವರ್ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿದ್ದು ಈಗ ಮಗು ಗುಣಮುಖವಾಗಿ ಆರೋಗ್ಯವಾಗಿದೆ. 25,000 ಜನರಲ್ಲಿ ಒಬ್ಬರಿಗೆ ಇಂತಹ ರೋಗ ಕಾಣಿಸಿಕೊಳ್ಳುತ್ತದೆ. ಸರಿಯಾಗಿ ಚಿಕಿತ್ಸೆ ಪಡೆದರೆ ಗುಣಮುಖರಾಗಿ ಆರೋಗ್ಯವಾಗಿರಬಹುದು. ಈ ನಿಟ್ಟಿನಲ್ಲಿ ಬಹುದೊಡ್ಡ ಸವಾಲಿನ ಸಂದರ್ಭದಲ್ಲಿಯೂ ಕೂಡ ವೈದ್ಯರ ತಂಡ ಯಶಸ್ವಿಯಾಗಿದೆ. ಹೌದು, ಶಸ್ತ್ರಚಿಕಿತ್ಸೆ ಪಡೆದ ಮಗು ಬಾಗಲಕೋಟೆ ಜಿಲ್ಲೆಯ ರೈತಾಪಿ ಕುಟುಂಬದಾಗಿದೆ. 1.5 ತಿಂಗಳಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ಸ್ಥಳೀಯವಾಗಿ ಚಿಕಿತ್ಸೆ ಪಡೆದು ಗುಣಮುಖವಾಗದ ಕಾರಣ ಬೆಂಗಳೂರಿನ ನಮ್ಮ ಆಸ್ಪತ್ರೆಗೆ ಬಂದಿದ್ರು. ಪರೀಕ್ಷೆ ಮಾಡಿದ ಬಳಿಕ ಲಿವರ್ ಅಟ್ರೇಸಿಯಾ ಎಂಬುದು ಗೊತ್ತಾಯಿತು. ಆಗ ವೈದ್ಯರು ಸರಿಯಾದ ಸಮಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಹಸುಗೂಸಿಗೆ ಮರುಜೀವ ನೀಡಿದ್ದಾರೆ. ಮೂಲತಃ ನಾವು ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹುನಗುಂದ್ ಅಂತ ಒಂದು ಹಳ್ಳಿಯಿಂದ ಬಂದಿದ್ದ ಮಹಾಂತೇಶ್ ದಂಪತಿಗಳಿಗೆ 1.5 ತಿಂಗಳು ವಯಸ್ಸಿನಲ್ಲಿ ಜಾಂಡಿಸ್ ಐಡೆಂಟಿಫೈ ಆಯಿತು, ಕಾಮಾಲೆ ಐಡೆಂಟಿಫೈ ಆಯಿತು. ಸೊ ಎಲ್ಲ ಟೆಸ್ಟ್ ಎಲ್ಲ ಮಾಡಿ ನಾವು ತಿಳ್ಕೊಂಡಿದ್ದೇನೆಂದ್ರೆ ಬಿಲಿಯರಿ ಅಟ್ರೇಸಿಯಾ ಅನ್ನೋ ಒಂದು ಕಂಡೀಷನ್, ಅಂದ್ರೆ ಪಿತ್ತ ಜನಕಾಂಗದಲ್ಲಿ ಪಿತ್ತ ನಳಿಕೆಗಳು ಏನು ಬೆಳವಣಿಗೆ ಆಗಿಲ್ಲದೆ ಇರುವಂತದ್ದು. ಸೊ ಆಗ ಲಿವರ್ ನಲ್ಲೇ ಎಲ್ಲ ಪಿತ್ತ ಉತ್ಪತ್ತಿ ಆಗಿರೋದು ಅಲ್ಲೇ ಶೇಖರಣೆ ಆಗಿ ಲಿವರ್ನ ಡ್ಯಾಮೇಜ್ ಮಾಡ್ಲಿಕ್ಕೆ ಶುರು ಆಗುತ್ತೆ. ಸೊ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಎಷ್ಟು ಇರೋ ಪರಿಸ್ಥಿತಿನಲ್ಲಿ ಸಣ್ಣ ಟೈಮ್ ನಲ್ಲಿ ಸೊ ಮಗು ಸಾಯ್ಲೂಬಹುದು. ಸೊ ಈ ಪರಿಸ್ಥಿತಿನಲ್ಲಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಲಿಕ್ಕೆ ಮುಂದಾದ್ವಿ. ಅವ್ರ ತಂದೆ ಒಂದು ಭಾಗ ಲಿವರ್ ಡೊನೇಟ್ ಮಾಡಿ ಸೊ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ ಆಯ್ತು. ಸೊ ಈ ಕೇಸ್ನ ನಾವು BPL ಕಾರ್ಡ್ ಮುಖಾಂತರ ಜೊತೆಗೆ ಒಂದು NGO ಫಂಡಿಂಗ್ ಮುಖಾಂತರ ಈ ಟ್ರಾನ್ಸ್ಪ್ಲಾಂಟೇಶನ್ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಸೊ ಮಗು ಈಗ ಚೆನ್ನಾಗಿದೆ, ರೆಗ್ಯುಲರ್ ಫಾಲೋ ಅಪ್ ಅಲ್ಲಿ ಇದ್ದಾರೆ. ಮಗುವಿನ ಪಿತ್ತನಾಳದ ಬೆಳವಣಿಗೆ ಆಗದೆ ಯಕೃತ್ತಿನಲ್ಲಿ ಉತ್ಪತ್ತಿಯಾಗುವ ಪಿತ್ತರಸ ಹೊರಗೆ ಹೋಗಲು ದಾರಿ ಇರುವುದಿಲ್ಲ. ಇದರಿಂದ ಪಿತ್ತರಸ ಲಿವರ್ನಲ್ಲಿಯೇ ಸಂಗ್ರಹವಾಗಿ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಇರುತ್ತದೆ. ಆಗ ಮಗುವಿನ ತಂದೆಯ 20% ಲಿವರ್ ತೆಗೆದು ಮಗುವಿಗೆ ಅಳವಡಿಸಲಾಗಿದೆ. 12 ತಾಸು ಶಸ್ತ್ರಚಿಕಿತ್ಸೆ ನಡೆಸಿ ಮಗು ಆರೋಗ್ಯಯುತವಾಗಿ ಇರುವಂತೆ ಮಾಡಿದ್ದಾರೆ. BPL ಕಾರ್ಡ್ ಹಾಗೂ NGOಗಳ ಸಹಾಯದಿಂದ ಮಗುವಿಗೆ ಚಿಕಿತ್ಸೆ ನೀಡಲಾಗಿದೆ. 20 ಲಕ್ಷ ಖರ್ಚು ಬಂದಿದ್ದು ಬಹುತೇಕ ಪಾಲಕರು ಮಕ್ಕಳಿಗೆ ಇಂತಹ ಕಾಯಿಲೆ ಬಂದಾಗ ಚಿಕಿತ್ಸೆ ಹಿಂದೇಟು ಹಾಕ್ತಾರೆ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರವಿದ್ದು ಚಿಕಿತ್ಸೆ ಕೊಡಿಸಬೇಕು ಎಂದು ವೈದ್ಯರು ತಿಳಿಸಿದ್ದಾರೆ. ಒಂದು 6 ತಿಂಗಳ ಮಗುವಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಆಗಿದೆ ನಮ್ಮ ನಾರಾಯಣ ಹೆಲ್ತ್ ಬೆಂಗಳೂರಲ್ಲಿ. ಅದು ಮಗು ಉತ್ತರ ಕರ್ನಾಟಕ ಬಾಗಲಕೋಟೆ ಭಾಗದ ಮಗುವಾಗಿದ್ದರಿಂದ ಇಲ್ಲಿನ ಉತ್ತರ ಕರ್ನಾಟಕ ಜನರಿಗೆ ಧಾರವಾಡ ಡಿಸ್ಟಿಕ್ ಆಗಿರ್ಬೋದು, ಧಾರವಾಡ, ಹಾವೇರಿ, ಬಾಗಲಕೋಟು, ಬಿಜಾಪುರ, ಹಾವೇರಿ ಇಲ್ಲಿ ಭಾಗದ ಜನರು ಟ್ರೀಟ್ಮೆಂಟ್ ಅವರಿಗೆ ಲಿವರ್ ಡಿಸೀಸ್ ಬಗ್ಗೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ನಮ್ಮ ಬೆಂಗಳೂರಿನ ಡಾಕ್ಟರು ರೆಗ್ಯುಲರ್ ಆಗಿ ಮಂತ್ಲಿ ಒನ್ಸ್ OPD ಗೆ ಬರ್ತಾ ಇದ್ದಾರೆ. ಸೊ ಆ OPD ಗೆ ಬಂದಾಗ ಈ ಮಗುವಿನ ಡಯಾಗ್ನೋಸಿಸ್ ಆಯ್ತು. ಡಯಾಗ್ನೋಸಿಸ್ ಆಗಿ ಪ್ರಾಪರ್ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ಮಗುವಿನ ಜೀವ ಉಳಿದಿದೆ. ಈಗ ಮಗು ಚೆನ್ನಾಗಿದೆ, ಆಪರೇಷನ್ ಆಗಿ 1 ವರ್ಷ ಆಗಿದೆ. ಮಗುವಿನ ಬೆಳವಣಿಗೆ ಚೆನ್ನಾಗಿದೆ ನೋಡ್ಕೊಂಡು ಸೊ ಆ ತರ 25,000 ಮಕ್ಕಳಲ್ಲಿ ಒಬ್ಬರಿಗೆ ಈ ತರ ಕಾಯಿಲೆ ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಯಾವುದೇ ಲಿವರ್ ಸಂಬಂಧಿತ ಕಾಯಿಲೆಯನ್ನ ಕಡೆಗಣಿಸದೇನೆ ತೋರಿಸಿ ಸರಿಯಾದ ಚಿಕಿತ್ಸೆಯನ್ನ ತಗೊಳ್ಳಿ ಅಂತ ಹೇಳ್ತಾ ನಾರಾಯಣ ಹೆಲ್ತ್ ಬೆಂಗಳೂರಲ್ಲಿ ಎಲ್ಲಾ ರೀತಿಯ ಫೆಸಿಲಿಟೀಸ್ ಇದೆ. ನಮ್ಮ ಪಾಪಗ್ ಲಿವರ್ ಪ್ರಾಬ್ಲಮ್ ಇತ್ತು. ಆ ಲಿವರ್ದ ಹಾಗೆ ಮೆಡಿಸನ್ ಮೇಲೆ ಕಂಟ್ರೋಲ್ ಆಗುತ್ತಂತೆ ಮಾಡಿದ್ವಿ. ಮೆಡಿಸನ್ ಮೇಲೆ ಕಂಟ್ರೋಲ್ ಆಗಲ್ಲಮ್ಮ, ಇದು ಸರ್ಜರಿ ಮಾಡ್ಲೇಬೇಕಂದ್ರು. ಆ ಸರ್ಜರಿ ಮಾಡೋಕೆ ನಮ್ ಕಡೆ ಅಮೌಂಟ್ ಇದ್ದಿಲ್ಲ. ಇಲ್ಲಮ್ಮ ಈ ತರ BPL ಕಾರ್ಡ್ ಇದಿದೆ, ಅದರಲ್ಲಿ ನಿಮ್ ಪಾಪುಗೆ BPL ಕಾರ್ಡ್ ಮಾಡಿಸಿ ಅದ್ರ ಮೇಲೆ ಆಪರೇಷನ್ ಫೀಸ್ ಕಡಿಮೆ ಆಗುತ್ತೆ, ಫ್ರೀ ಆಗುತ್ತೆ. ಈ ತರ NGO ಅಂತಿದೆ, ಅದ್ರ ಮೇಲೆ ನಿಮ್ ಪಾಪುಗೆ ಆ ತರ ಫೆಸಿಲಿಟಿ ಬೇಕು. ನಮ್ಮ ಮನೆಯವ್ರದ್ದು 25% ತೆಗೆದು ಪಾಪುಗೆ ಲಿವರ್ ಹಾಕಿದ್ದಾರೆ. ಅವ್ರದ್ದು ಬ್ಲಡ್ ಸ್ಕ್ಯಾನಿಂಗ್ ಎಲ್ಲ ಹೊಂದಾಣಿಕೆ ಆದ್ಮೇಲೆ ಈ ಆಪರೇಷನ್ ಮಾಡಿದ್ದಾರೆ. ಆರಾಮಿದ್ದಾರೆ, ಊರಲ್ಲಿದ್ದಾರೆ. ಇವಾಗ ಕೆಲಸ ಸಮಯಕ್ಕೆ ಬರೋದಾರ. ಅವಾಗಿಂತ ಇವಾಗ ಚೆನ್ನಾಗಿದ್ದಾಳೆ, ಆಕ್ಟಿವ್ ಇದ್ದಾಳೆ. ಎಲ್ಲಾ ತನ್ನ ಇಚ್ಛೆಗೆ ತಾನೇ ಆಡ್ತಾಳೆ.
ಯಾವ ತರ ಪ್ರಾಬ್ಲಮ್ ಇಲ್ಲ. ಇವಾಗ ಎಲ್ಲ ಆಕ್ಟಿವ್. ನಾರಾಯಣ ಹಾಸ್ಪಿಟ್ಲಲ್ಲಿ ಎಲ್ಲಾ ತರ ಫೆಸಿಲಿಟಿ ಇದೆ. ಎಲ್ಲಾ ಪೇಷಂಟ್ ತಮ್ಮ ಪೇಷಂಟ್ ಕಚೇರಿ ಕೇರ್ ಮಾಡಿ ನೋಡ್ಕೋತಾರೆ. ಯಾವ ತರ ಮನೆಯಲ್ಲಿ ನಾವು ನಮ್ಮ ಪಾಪುನ್ ಯಾವ ತರ ನೋಡ್ಕೋತೀವಿ ಎಲ್ಲಾ ತರ ಫೆಸಿಲಿಟಿ ಅವ್ರ ಕಡೆ ಇದೆ. ನಾವ್ ತಮ್ಮ ಪಾಪುನ್ ಅಂತ ನೋಡ್ಕೋತಾರೆ. ಥ್ಯಾಂಕ್ಸ್. ನಮ್ ಭಾಗಕ್ಕೆ ದೇವ್ರು ಬಂದಂಗ್ ನಿಂತಿದ್ದಾರೆ. ಎಲ್ಲಾ ಡಾಕ್ಟರ್ಸ್ಗೂ ಥ್ಯಾಂಕ್ಸ್. ನಾರಾಯಣ ಹೆಲ್ತ್ ಆಸ್ಪತ್ರೆಯ ವೈದ್ಯರ ತಂಡ ಬಹು ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಮೂಲಕ ಮಹತ್ವದ ಕಾರ್ಯವನ್ನ ಮಾಡಿ ಮರುಜೀವ ನೀಡಿದ್ದಾರೆ.